ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಇನ್ನು ಭಾರತ ಕೂಡ ಈಗ ಮತ್ತಷ್ಟು ಅಲರ್ಟ್ ಆಗ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನ ಮತ್ತೆ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ನಿನ್ನೆ ರಾತ್ರಿ ಮಾಡಿದಂತಹ ದಾಳಿ ಏನಿತ್ತು, ಈ ದಾಳಿಯನ್ನು ಸಂಪೂರ್ಣವಾಗಿ ವಿಫಲಗೊಳಿಸಲಾಗಿತ್ತು. ಹೀಗಾಗಿ ಚಂಡೀಗಢದಲ್ಲಿ ತುಂಬಾ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತದ ಮೇಲೆ ಮತ್ತೆ ಪಾಕಿಸ್ತಾನ ದಾಳಿ ಮಾಡುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಚಂಡೀಗಢದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೈರನ್ಗಳನ್ನು ಮೊಳಗಿಸಿ ಜನರಿಗೆ ಎಚ್ಚರಿಕೆ ಸಂದೇಶಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಒಂದು ವೇಳೆ ದಾಳಿಯಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಅಲರ್ಟ್ ಆಗಿರಿ. ಯಾವುದೇ ಸಂದರ್ಭದಲ್ಲೂ ಕೂಡ ಈ ಯುದ್ಧದ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಿದ್ಧರಾಗಿ ಸನ್ನದ್ಧರಾಗಿ ಅಂತ ಭಾರತ ಸರ್ಕಾರ, ಭಾರತೀಯ ಸೇನೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಅದೇ ರೀತಿಯಾಗಿ ಸೈರನ್ಗಳನ್ನು ಕೂಡ ಮೊಳಗಿಸಿ ಎಚ್ಚರಿಕೆ ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಇನ್ನು ನೆನ್ನೆ ರಾತ್ರಿ ಕೂಡ ನಾವು ನೋಡ್ತಾ ಇದ್ವಿ, ಭಾರತದ ಗಡಿಭಾಗ ಏನಿದೆ ಅಲ್ಲೆಲ್ಲವೂ ಕೂಡ ಘೋಷಣೆಗಳನ್ನು ಮಾಡುವ ಮೂಲಕ ಜನರನ್ನು ಎಚ್ಚರ ಮಾಡುವಂತಹ ಒಂದು ಕೆಲಸ ಕೂಡ ನಡೀತಾ ಇತ್ತು. ಈಗ ಚಂಡೀಗಢದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸ್ಥಳೀಯ ಸಶಸ್ತ್ರ ಪಡೆಗಳು ಅದೇ ರೀತಿಯಾಗಿ ಸಾರ್ವಜನಿಕರೇನಿದ್ದಾರೆ ಎಲ್ಲರೂ ಅಲರ್ಟ್ ಆಗಿ ಈ ನಾಗರಿಕರ ಮೇಲೆ ದಾಳಿ ಮಾಡುವಂತಹ ದಾಳಿಗಳೇನಿದೆ ಅದರಿಂದ ಬದುಕಿ ಉಳಿದ್ರೆ ಸಾಕು ಭಾರತೀಯರು. ಆಸ್ತಿ ಪಾಸ್ತಿಗಳು ಎಷ್ಟೇ ಹಾನಿಯಾದರೂ ಕೂಡ ನಿಮ್ಮ ಜೀವಗಳನ್ನು ಉಳಿಸ್ಕೊಂಡ್ರೆ ಸಾಕು ಗಡಿಭಾಗದಲ್ಲಿ ಇರೋರು. ಅದೇ ರೀತಿಯಾಗಿ ನಿಮ್ಮ ಜೊತೆಗೆ ಯಾರಿದ್ದಾರೆ ಅವರನ್ನು ಕೂಡ ಸುರಕ್ಷಿತವಾಗಿ ಉಳಿಸ್ಕೊಂಡ್ರೆ ಸಾಕು. नियर बाई अगर आपका ये सभी ध्यान दें, जैसे ही चंडीगढ़ में जिस भी टाइम सायरन की आवाज आती है तुरंत रोड और पार्क को छोड़ के अपने घरों के अंदर चले जाएं. कोई रोड और पार्क पे न मिले, नियर बाई अगर आपका मकान नहीं है तो नियर बाई बिल्डिंग में चले जाएं. कोई दिक्कत नहीं है. रोड और पार्क के अंदर कोई नहीं मिलेगा. जैसे ही सायरन की आवाज सुनाई देती है अपने घरों के अंदर चले जाएं. सभी ध्यान दें, जैसे ही चंडीगढ़ में जिस भी टाइम सायरन की आवाज आती है तुरंत रोड और पार्क को छोड़ के अपने घरों के अंदर चले जाएं. कोई रोड और पार्क पे न मिले, नियर बाई अगर आपका मकान नहीं है तो नियर बाई बिल्डिंग में चले जाएं. कोई दिक्कत नहीं है. रोड और पार्क के अंदर कोई नहीं मिलेगा. जैसे ही सायरन की आवाज सुनाई देती है अपने घरों के अंदर चले जाएं.